ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮುಂಬರುವಂತಹ ಎಕ್ಸಾಮ್ಗಳು BA ಆಗಿರ್ಬೋದು, PD ಆಗಿರ್ಬೋದು, PDO ಆಗಿರ್ಬೋದು, KS ಆಗಿರ್ಬೋದು ಅಥವಾ ಮುಂಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತೆ ಕನ್ನಡ ವರ್ಣಮಾಲೆಗಳು, ಕನ್ನಡ ವ್ಯಾಕರಣದ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ BA ಸಿಲೆಬಸ್ ಏನಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಆ ಒಂದು ಪೇಪರ್ ಅಲ್ಲಿ 35 ಮಾರ್ಕ್ಸ್ಗೆ ಕನ್ನಡ ಗ್ರಾಮರ್ ಇರುತ್ತೆ, ಇನ್ನು 35 ಮಾರ್ಕ್ಸ್ಗೆ ಕನ್ನಡ ವ್ಯಾಕರಣ ಇರುತ್ತೆ, ಹಾಗೂ ಇನ್ನು 30 ಮಾರ್ಕ್ಸ್ಗೆ ನಿಮ್ಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ಕ್ವಶನ್ ಆನ್ಸರ್ ಗಳನ್ನ ಕೇಳಲಾಗಿರುತ್ತೆ. ಹಾಗಾಗಿ ಈ ಒಂದು VA ಮತ್ತು PDO ಎಕ್ಸಾಮ್ಸ್ ಗಳಿಗೆ ಈ ಕನ್ನಡ ವ್ಯಾಕರಣ ಸಬ್ಜೆಕ್ಟ್ ಏನಿದೆ, ಈ ಒಂದು ಪಾರ್ಟ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಕನ್ನಡ ವರ್ಣಮಾಲೆಗಳಾಗಿರ್ಬೋದು, ಸಂಧಿಗಳು, ಸಮಾಸಗಳು, ನಾಮಪದಗಳು, ಕೃದಂತಾವ್ಯಗಳು, ತದ್ದಿತಂತಾವ್ಯಗಳು, ಹಾಗೆ ವಿಭಕ್ತಿ ಪ್ರತ್ಯಯಗಳು, ಕನ್ನಡ ಗ್ರಾಮರ್ ಅಲ್ಲಿ ಟೋಟಲ್ ಆಗಿ ಏನೇನ್ ಬರುತ್ತೆ ಎಲ್ಲದರ ಬಗ್ಗೆ ನಿಮ್ಗೆ ಈ ಒಂದು ಕನ್ನಡ ವ್ಯಾಕರಣ ಸೀರೀಸ್ ಅಲ್ಲಿ ನಿಮ್ಗೆ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಮುಂದೆ ಮಾಡುವಂತಹ ಹೊಸ ವಿಡಿಯೋಗಳು ಎಲ್ರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರ್ತವೆ. ಹಾಗಾಗಿ ನೀವು ಕನ್ನಡ ವ್ಯಾಕರಣದಲ್ಲಿ ಅಪ್ಡೇಟ್ ಅನ್ನ ಮಾಡ್ಕೋಬಹುದಾಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರೋದ್ರಿಂದ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಇಲ್ಲಿರುವಂತಹ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ, ಇದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡೋದಾದ್ರೆ ಕನ್ನಡ ವ್ಯಾಕರಣ, ಕನ್ನಡ ವರ್ಣಮಾಲೆಗಳು ಇವತ್ತಿನ ಟಾಪಿಕ್ ಆಗಿರುತ್ತೆ. ನಿಮ್ಗೆ ಉದಾಹರಣೆ ಸಹಿತವಾಗಿ ಈ ಒಂದು ಕ್ಲಾಸಸ್ ಅನ್ನ ನಡೆಸಲಾಗುತ್ತೆ. ನಮ್ಮ ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಮೊದಲನೇದಾಗಿ ನೋಡೋದಾದ್ರೆ ಕನ್ನಡ ವರ್ಣಮಾಲೆಗಳು. ಹಾಗಾದ್ರೆ ಕನ್ನಡ ವರ್ಣಮಾಲೆಗಳಂದ್ರೆ ಏನು, ಯಾಕೆ ಈ ಒಂದು ಕನ್ನಡ ವರ್ಣಮಾಲೆಯನ್ನ, ಕನ್ನಡ ವ್ಯಾಕರಣವನ್ನ ಅಧ್ಯಯನ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ, ಕನ್ನಡ ಭಾಷೆ ಸ್ವರೂಪ ಹಾಗೂ ಸಾಮಾನ್ಯ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ಳಲು ವ್ಯಾಕರಣ ಎಂಬುದು ಪ್ರಮುಖವಾಗಿರ್ತಕ್ಕಂಥ ಸಾಧನವಾಗಿದೆ. ವರ್ಣಗಳನ್ನ ಅವುಗಳ ಸ್ವರೂಪ ಹಾಗೂ ಉತ್ಪತ್ತಿ ಸ್ಥಾನದ ಆಧಾರದ ಮೇಲೆ ಕೆಲವು ಗುಂಪುಗಳಾಗಿ ವಿಂಗಡಿಸಿ ಒಂದು ನಿರ್ದಿಷ್ಟ ಕ್ರಮದಲ್ಲಿ ಬರೆಯಲಾಗುತ್ತದೆ. ಅಂತಹ ವರ್ಣಗಳನ್ನ ವರ್ಣಮಾಲೆಗಳೆಂದು ಕರೆಯುವುದು ಅಂತೇಳಿ ಇದು ಒಂದು ಸಣ್ಣ ಮೀನಿಂಗ್ ಇರುತ್ತೆ. ನಾವು ಕನ್ನಡ ಭಾಷೆಯನ್ನ ಮಾತಾಡುವಾಗ ಅಥವಾ ಯಾವುದೇ ಭಾಷೆಯನ್ನ ಮಾತಾಡುವಾಗ ಅಲ್ಲಿ ಆ ಭಾಷೆಗೆ ಗ್ರಾಮರ್ ಅಂತಕ್ಕಂಥದ್ದು, ವ್ಯಾಕರಣ ಅಂತಕ್ಕಂಥದ್ದು ಆ ಒಂದು ಭಾಷೆಯ ಸ್ಪಷ್ಟತೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಹಾಗಾಗಿ ಈ ಒಂದು ಕನ್ನಡ ವ್ಯಾಕರಣ ಏನಿದೆ ಅದು ಅದರ ಸ್ವರೂಪ ಹಾಗೂ ಉತ್ಪತ್ತಿ ಸ್ಥಾನಗಳು ಏನಿರ್ತವೆ, ಆ ಒಂದು ಅಕ್ಷರಗಳ ಉತ್ಪತ್ತಿ ಸ್ಥಾನಗಳು ಅಥವಾ ಆ ಒಂದು ಕನ್ನಡ ಭಾಷೆಯ ಸ್ವರೂಪ, ಅವುಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಗುಂಪುಗಳನ್ನಾಗಿ, ಕೆಲವೊಂದಿಷ್ಟು ಟೈಪ್ಗಳನ್ನಾಗಿ ಮಾಡಿ ಅಧ್ಯಯನವನ್ನ ಮಾಡಲಾಗುತ್ತದೆ. ಅದರಲ್ಲಿ ವರ್ಣಮಾಲೆಗಳು ಮೊದಲನೆಯವಾಗಿರ್ತವೆ. ಹಾಗೆ ಇಲ್ಲಿ ನೋಡೋದಾದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಪ್ರೆಸೆಂಟ್ ಸದ್ಯಕ್ಕೆ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಆದರೆ ಕೇಶಿರಾಜನ ವ್ಯಾಕರಣದ ಪ್ರಕಾರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 52 ಅಕ್ಷರಗಳಿವೆ. ಕೇಶಿರಾಜನ ಶಬ್ದಮಣಿ ದರ್ಪಣ ಏನಿದೆ, ಆ ಒಂದು ವ್ಯಾಕರಣ ಗ್ರಂಥ ಏನಿದೆ, ಅದರ ಒಂದು ಮೂಲ ಗ್ರಂಥದ ಪ್ರಕಾರ ಒಟ್ಟು 52 ಅಕ್ಷರಗಳು. ಆದರೆ ಈಗ ಪ್ರಸ್ತುತ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಮುಂದೆ ನೋಡೋದಾದ್ರೆ ಆ ಒಂದು ವರ್ಣಮಾಲೆಗಳು ಯಾವ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರೈಮರಿ ಮತ್ತು ಹೈಸ್ಕೂಲ್ ಅಲ್ಲಿ ಓದಿರ್ತೀರ. ಆದ್ರೂ ಇನ್ನೊಂದ್ಸಲ ನಿಮ್ಗೆ ರಿವಿಷನ್ ಆಗ್ಲಿ. ಅ ಆ ಇ ಈ ಉ ಊ ಋ ಎ ಎ ಐ ಓ ಓ ಔ ಅಂ ಅಹ, ಮತ್ತೆ ಕ ಕ ಗ ಗ ಜ್ಞ ಚ ಚ ಜ ಜ ಜ್ಞ ಠ ಠ ಡ ಢ ಣ ಥ ಥ ದ ದ ನ ಪ ಫ ಬ ಭ ಮ ಯ ರ ಲ ವ ಶೆ ಶ ಸ ಹ ಳ. ಈ ಒಂದು ಇಷ್ಟು ವರ್ಣಮಾಲೆಗಳು, 49 ವರ್ಣಮಾಲೆಗಳನ್ನ ನಮ್ಮ ಕನ್ನಡ ಗ್ರಾಮರ್ ಅಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಇಲ್ಲಿ ಕನ್ನಡ ವರ್ಣಮಾಲೆಯನ್ನ ಒಟ್ಟು 3 ಗುಂಪುಗಳಾಗಿ ವಿಂಗಡಣೆ ಮಾಡಿ ಅಧ್ಯಯನವನ್ನ ಮಾಡಲಾಗುತ್ತೆ. ಅಲ್ಲಿ ಮೊದಲನೇದ ನೋಡೋದಾದ್ರೆ ಸ್ವರಗಳು ಒಟ್ಟು 13 ಇದಾವೆ, ಹಾಗೂ ವ್ಯಂಜನಗಳು 34 ಇದಾವೆ, ಹಾಗೆ ಯೋಗವಾಹಕಗಳು ಅಂತೇಳಿ 2 ಇದಾವೆ. ಈ 3 ಭಾಗಗಳನ್ನಾಗಿ ಮಾಡಿ ಈ ಒಂದು ಕನ್ನಡ ಗ್ರಾಮರ್ ಅನ್ನ ಅಧ್ಯಯನ ಮಾಡಲಾಗುತ್ತದೆ. ಇಲ್ಲಿ ಮುಂದೆ ಆ ಸ್ವರಗಳು ಮತ್ತು ವ್ಯಂಜನಗಳು, ಯೋಗವಾಹಗಳ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ಸ್ವರಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ
ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಸ್ವರಗಳಂತ ಹೇಳಿ ಕರಿತೀವಿ. ಅಂದ್ರೆ ಇವಕ್ಕೆ ಯಾವುದೇ ರೀತಿಯ ಅಕ್ಷರಗಳ ಸಹಾಯ ಇರೋದಿಲ್ಲ, ಇವು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರ್ತವೆ. ಅಲ್ಲಿ ನೋಡೋದಾದ್ರೆ ಉದಾಹರಣೆಗೆ ಅ ಆ ಇ ಈ ಉ ಉ ರು ಎ ಐ ಓ ಓ ಔ ಅಂ ಅಹ ಈ 13 ಅಕ್ಷರಗಳು ಸ್ವರಗಳಾಗಿರ್ತವೆ. ಈ ಸ್ವರಗಳಲ್ಲಿ ಮತ್ತೆ 2 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಅವು ಯಾವುವು ಅಂತಂದ್ರೆ, ಮೊದಲನೆಯದು ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳು. ಈ 2 ಭಾಗಗಳಲ್ಲಿ ಈ ಒಂದು ಸ್ವರಗಳನ್ನ ವಿಂಗಡಣೆ ಮಾಡಿ ಅಧ್ಯಯನ ಮಾಡಲಾಗುತ್ತದೆ. ಹಾಗಾದ್ರೆ ಇಲ್ಲಿ ಹ್ರಸ್ವ ಸ್ವರಗಳು ಇದರ ಮೀನಿಂಗ್, ಇದರ ಅರ್ಥವನ್ನು ನೋಡೋದಾದ್ರೆ, ಹ್ರಸ್ವ ಸ್ವರಗಳು ಒಟ್ಟು 6 ಇದಾವೆ. ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಹ್ರಸ್ವ ಸ್ವರಗಳು ಅಂತೇಳಿ ಕರೀತಾರೆ. ಅಂದ್ರೆ ಇವುಗಳನ್ನ ಉಚ್ಚಾರ ಮಾಡೋದಕ್ಕೆ ಜಾಸ್ತಿಯಾಗಿ ಹೇಳೋದಕ್ಕೆ ಅವಶ್ಯಕತೆ ಇರೋದಿಲ್ಲ. ನಾರ್ಮಲ್ ಆಗಿ ಸರಳವಾಗಿ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಲಾಗುತ್ತದೆ. ಉದಾಹರಣೆ ಅ ಇ ಉ ರು ಎ ಓ. ಸಾರಿ, ಇಲ್ಲಿ ಸಣ್ಣ ಅ ಆಗ್ಬೇಕಾಗಿತ್ತು. ಈ ಅ ಏನಿದೆ ಅದಕ್ಕೆ ಈ ಅ ಮತ್ತೆ ಈ ಉ ರು ಎ ಓ, ಈ 6 ಅಕ್ಷರಗಳು ಹ್ರಸ್ವ ಸ್ವರಗಳಾಗಿರ್ತವೆ. ಇವುಗಳನ್ನ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಈ ಹ್ರಸ್ವ ಸ್ವರಗಳಾಗಿರ್ತವೆ. ಹಾಗೆ ಇಲ್ಲಿ ದೀರ್ಘ ಸ್ವರಗಳನ್ನು ನೋಡೋದಾದ್ರೆ ಅಲ್ಲಿ 7 ದೀರ್ಘ ಸ್ವರಗಳಿರ್ತವೆ. 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ದೀರ್ಘ ಸ್ವರಗಳನ್ನುವರು. ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡೋದಕ್ಕೆ ದೀರ್ಘವಾಗಿ ಎಳೆದು ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಲಾಗುತ್ತದೆ. ಆ ಇ ಉ ಎ ಐ ಓ ಔ. ನೀವು ಹೈಸ್ಕೂಲಲ್ಲಿ ಮತ್ತೆ ಪ್ರೈಮರಿಯಲ್ಲಿ ನೀವು ಕಲ್ತಿರ್ಬೋದು. ಈ ಒಂದು ಲೈನ್ ಏನಿದೆ ಅ ಆ ಇ ಹೇಳ್ಬೇಕಾದ್ರೆ ಅಲ್ಲಿ ನಮ್ಮ ಒಂದು ಧ್ವನಿ ಏರುಪೇರು ಆಗ್ತಾ ಇರುತ್ತೆ. ಅ ಆ ಇ ಈ ಉ ಉ ಈ ರೀತಿಯಾಗಿ ಏರುಪೇರಾಗಿರ್ತಕ್ಕಂಥ ಅಕ್ಷರಗಳನ್ನ ಡಿವೈಡ್ ಮಾಡಿ ಹ್ರಸ್ವ ಸ್ವರಗಳು ಮತ್ತೆ ದೀರ್ಘ ಸ್ವರಗಳು ಅಂತೇಳಿ ಡಿವೈಡ್ ಮಾಡಿ ಈ ಒಂದು ವಿಧಗಳನ್ನಾಗಿ ಮಾಡಿ ಅಧ್ಯಯನ ಮಾಡಲಾಗುತ್ತದೆ. ದೀರ್ಘವಾಗಿ ಎಳೆದು ಹೇಳುವಂತಹ ಅಕ್ಷರಗಳಿಗೆ ದೀರ್ಘ ಸ್ವರಗಳಂತೇಳಿ ಕರೀತಾರೆ. ಇಲ್ಲಿ ಆ ಇ ಉ ಎ ಐ ಓ ಔ ಈ ಅಕ್ಷರಗಳು 2 ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳಾಗಿರ್ತವೆ. ಹಾಗೆ ಇಲ್ಲಿ ಈ ಸ್ವರಗಳಲ್ಲಿ ಇನ್ನೊಂದು ಬರುತ್ತೆ ಸ್ವರ, ಅದು ಪ್ಲೂತ ಸ್ವರ ಅಂತೇಳಿ. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಅಕ್ಷರಗಳು ಇಲ್ಲಿ ಪ್ಲೂತ ಸ್ವರಗಳಾಗಿರ್ತವೆ. ಉದಾಹರಣೆ ಗೆಳೆಯ, ತಮ್ಮ ಅಂತೇಳಿ ಆ ಒಂದು ಅಕ್ಷರನ ತುಂಬಾ ಎಳೆದು ಯಾರನ್ನಾದ್ರೂ ಕರಿಬೇಕಾದ್ರೆ ಈ ಒಂದು 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರ ಕಾಲಾವಧಿಯಲ್ಲಿ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಅಕ್ಷರಗಳಿಗೆ ಪ್ಲೂತ ಸ್ವರಗಳಂತೇಳಿ ಕರೀತಾರೆ. ಇವು ಹಾಡು ಭಾಷೆಯಲ್ಲಿ ನಿಮ್ಗೆ ಆಗಾಗ ಕೇಳೋದಕ್ಕೆ ಸಿಗ್ತವೆ. ಮುಂದೆ ನೋಡೋದಾದ್ರೆ ವ್ಯಂಜನಗಳು. ವ್ಯಂಜನಗಳಲ್ಲಿ ಒಟ್ಟು 34 ವ್ಯಂಜನಗಳಿವೆ. ಅದರ ಒಂದು ಮೀನಿಂಗ್ ಅನ್ನು ನೋಡೋದಾದ್ರೆ ಇಲ್ಲಿ ನಿಮ್ಗೆ ಮೀನಿಂಗ್ ಅನ್ನ ಕೇಳಿ ಕೆಳಗಡೆ ಆಪ್ಷನ್ ಅನ್ನ ಕೊಟ್ಟಿರ್ತಾರೆ. ವ್ಯಂಜನಗಳಿಗೆ ಉದಾಹರಣೆಗಳು ಅಂತೇಳಿ ಕೇಳಿದಾಗ ನಿಮ್ಗೆ ಅದರ ಒಂದು ಟೈಪ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ವರ್ಗೀಯ ವ್ಯಂಜನಗಳು ಮತ್ತೆ ಅವರ್ಗೀಯ ವ್ಯಂಜನಗಳಂತ ಬರ್ತವೆ. ಅದಕ್ಕಿಂತ ಮುಂಚೆ ಇದರ ಅರ್ಥವನ್ನ, ವ್ಯಂಜನಗಳಂದ್ರೆ ಏನು, ಇದರ ಅರ್ಥವನ್ನು ನೋಡೋದಾದ್ರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ವ್ಯಂಜನಾಕ್ಷರಗಳಂತೇಳಿ ಕರೆಯುತ್ತಾರೆ. ಅಂದ್ರೆ ಈ ಅಕ್ಷರಗಳು ಸ್ವತಂತ್ರವಾಗಿ ಉಚ್ಚಾರ ಆಗುವುದಿಲ್ಲ. ಇವುಗಳಿಗೆ ಸ್ವರಗಳ ಸಹಾಯ ಇದ್ರೆ ಮಾತ್ರ ಈ ಒಂದು ವ್ಯಂಜನಗಳು ಉಚ್ಚಾರ ಆಗ್ತವೆ. ಹಾಗಾಗಿ ಈ ಒಂದು ಅಕ್ಷರಗಳನ್ನ ವ್ಯಂಜನಾಕ್ಷರಗಳಂತೇಳಿ ಕರೀತಾರೆ. ನೀವು ಮೊದಲೇ ನೋಡಿದಾಗೆ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತವೆ. ಇವಕ್ಕೆ ಯಾವುದೇ ರೀತಿಯ ಅಕ್ಷರಗಳ ಸಹಾಯ ಇರೋದಿಲ್ಲ. ಇವು ತಮ್ಮದೇ ಆದ ಒಂದು ಸ್ವಂತ ಉಚ್ಚಾರವನ್ನ ಹೊಂದಿರ್ತವೆ. ಹಾಗಾಗಿ ಸ್ವರಗಳು ವ್ಯಂಜನಗಳಿಗೆ ಸೇರಿ ಈ ಒಂದು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ವ್ಯಂಜನಾಕ್ಷರಗಳು ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಈ ವ್ಯಂಜನಾಕ್ಷರಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ನಿಮ್ಗೆ ಸ್ವರದ ಅವಶ್ಯಕತೆ ಇರುತ್ತೆ. ಇಲ್ಲಿ ನೋಡೋದಾದ್ರೆ ಕ ಅಧಿಕ್ ಅ ಈಸ್ ಈಕ್ವಲ್ ಟು ಕ ಅಂತ ಇದೆ. ಇಲ್ಲಿ ಕ ಅನ್ನುವಂತಹ ವ್ಯಂಜನಕ್ಕೆ ಅ ಸ್ವರ ಸೇರಿದಾಗ ಕ ಅಂತೇಳಿ ಪೂರ್ಣ ಅಕ್ಷರ ಆಗುತ್ತೆ. ಹಾಗೆ ಇಲ್ಲಿ ಚ ಇದೆ ಮತ್ತೆ ಅಧಿಕ್ ಅ ಇದೆ, ಇಸ್ ಈಕ್ವಲ್ ಟು ಚ ಆಗುತ್ತೆ. ಇಲ್ಲಿ ಚ ಇರ್ತಕ್ಕಂಥ ಅರ್ಧ ಅಕ್ಷರಕ್ಕೆ ಆ ಅನ್ನುವಂತಹ ಸ್ವರ ಸೇರಿದಾಗ
ಚ ಎನ್ನುವಂತಹ ಪೂರ್ಣ ಅಕ್ಷರವಾಗಿ ಹೊರಬರುತ್ತೆ. ಹಾಗಾಗಿ ಇಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು, ಉದಾಹರಣೆ ನೋಡ್ಬೋದು, ಇಲ್ಲಿರ್ತಕ್ಕಂಥ 25 ವ್ಯಂಜನಗಳು ಇವು ವರ್ಗೀಯ ವ್ಯಂಜನಗಳಿರ್ತವೆ. ಇವುಗಳನ್ನ ಮುಂದೆ ನೋಡೋಣ. ವರ್ಗೀಯ ವ್ಯಂಜನಗಳು ಮತ್ತೇಳಿ ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಇಲ್ಲಿ 2 ಭಾಗಗಳಾಗಿ ವ್ಯಂಜನಗಳನ್ನ ಅಧ್ಯಯನ ಮಾಡಲಾಗುತ್ತದೆ. ವರ್ಗೀಯ ವ್ಯಂಜನಗಳು ಒಟ್ಟು 25 ಇದಾವೆ. ಅವರ್ಗೀಯ ವ್ಯಂಜನಗಳು 9 ಅವರ್ಗೀಯ ವ್ಯಂಜನಗಳಿದಾವೆ. ಇಲ್ಲಿ ವರ್ಗೀಯ ವ್ಯಂಜನಗಳನ್ನು ನೋಡೋದಾದ್ರೆ ವರ್ಗೀಕರಿಸಲು ಸಾಧ್ಯವಾಗುವಂತಹ ಅಕ್ಷರಗಳನ್ನ ವರ್ಗೀಯ ವ್ಯಂಜನಗಳಂತೇಳಿ ಕರೆಯಲಾಗುತ್ತೆ. ಉದಾಹರಣೆ ಕ ಖ ಗ ಗನ್ಯ, ಛ ಛ ಜ ಜನ್ಯ, ಠ ಠ ಡ ಡಣ್ಣ, ಥ ಥ ದ ದನ್ನ, ಪ ಫ ಬ ಬಮ್ಮ. ಈ ಎಲ್ಲಾ 25 ಅಕ್ಷರಗಳು ನಿಮ್ಗೆ ವರ್ಗೀಯ ವ್ಯಂಜನಗಳಾಗಿರ್ತವೆ. ಇವುಗಳನ್ನ ಡಿವೈಡ್ ಮಾಡಬಹುದು. ಯಾವ ರೀತಿಯಾಗಿ ಇವುಗಳನ್ನ ವಿಧಗಳನ್ನಾಗಿ ಮಾಡಬಹುದು ಅಂತಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳನ್ನಾಗಿ ಮಾಡಿ ಅಧ್ಯಯನ ಮಾಡಲಾಗುತ್ತದೆ. ಅಲ್ಲಿ ಅಲ್ಪ ಪ್ರಾಣಗಳಂತೇಳಿ 10 ಇರ್ತವೆ, ಮಹಾಪ್ರಾಣಗಳಂತೇಳಿ 10 ಇರ್ತವೆ, ಅನುನಾಸಿಕಗಳಂತೇಳಿ 5 ಇರ್ತವೆ. ಇಲ್ಲಿ ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು ಇವುಗಳ ಮೇಲೆ ನಿಮ್ಗೆ ಕನ್ನಡ ಗ್ರಾಮರ್ ಟಾಪಿಕ್ ಏನಿದೆ ಆಲ್ಮೋಸ್ಟ್ SDA ಆಗಿರ್ಬೋದು, FDA, KSET ಮತ್ತೆ ನಿಮ್ಗೆ ಮುಂಬರುವಂತಹ VA ಎಕ್ಸಾಮ್ ಏನಿದಾವೆ ಅದು ಮತ್ತೆ PDO ಎಕ್ಸಾಮ್ಗಳಲ್ಲಿ ಈ ಒಂದು ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು ಈ ವರ್ಗೀಯ ವ್ಯಂಜನಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಹಲವಾರು ಕ್ವಶನ್ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಗಳಲ್ಲಿ ಈ ಒಂದು ಕ್ವಶನ್ ಅನ್ನ ಕೇಳಲಾಗಿದೆ. ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಇಲ್ಲಿ ಅಲ್ಪ ಪ್ರಾಣಗಳು 10 ಇದಾವೆ. ಅವುಗಳ ಮೀನಿಂಗ್ ಅನ್ನ ನೋಡೋದಾದ್ರೆ, ಅವುಗಳ ಅರ್ಥವನ್ನು ನೋಡೋದಾದ್ರೆ, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅಲ್ಪ ಪ್ರಾಣಗಳಂತೇಳಿ ಕರಿತೀವಿ. ಇಲ್ಲಿ ವ್ಯಂಜನಗಳಲ್ಲಿ ಪ್ರತಿ ವರ್ಗದ 1 ಮತ್ತು 3ನೇ ಕಂಬ ಸಾಲುಗಳು ಏನಿರ್ತವೆ ಅವು ನಿಮ್ಗೆ ಅಲ್ಪ ಪ್ರಾಣಗಳಾಗಿರ್ತವೆ. ಉದಾಹರಣೆ ನೋಡೋದಾದ್ರೆ ಕ ಚ ಟ ತ ಪ ಗ ಜ ಡ ದ ಬ. ಇವುಗಳ ಮೀನಿಂಗ್ ಅನ್ನು ನೋಡೋದಾದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡ್ತೀವಿ ಅಂದ್ರೆ ಇದನ್ನ ಜಾಸ್ತಿ ಎಳೆದೇಳೋದಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಸಾಧಾರಣವಾಗಿ ಹೇಳ್ತೀವಿ. ಕ ಚ ಟ ತ ಪ ನಾರ್ಮಲ್ ಆಗಿ ಹೇಳುವಂತಹ ಸಾಧಾರಣವಾಗಿ ಬರುವಂತಹ ಉಸಿರಿನಿಂದ, ಕಡಿಮೆ ಉಸಿರಿನಿಂದ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಲಾಗುತ್ತೆ. ಹಾಗಾಗಿ ಈ ಒಂದು ಅಕ್ಷರಗಳಿಗೆ ಅಲ್ಪ ಪ್ರಾಣಗಳಂತೇಳಿ ಕರಿತೀವಿ. ಇವು ಪ್ರತಿ ವರ್ಗದ 1 ಮತ್ತೆ 3ನೇ ಸಾಲು, 1 ಮತ್ತೆ 3ನೇ ಕಂಬ ಸಾಲಿನಲ್ಲಿ ಇರ್ತವೆ. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ, ಮೊದಲನೇ ಕಂಬ ಸಾಲು ಕ ಚ ಟ ತ ಪ ಇದು ಮತ್ತೆ ಗ ಜ ಡ ದ ಬ ಈ 2 ಸಾಲುಗಳು ನಿಮ್ಗೆ ಅಲ್ಪ ಪ್ರಾಣಗಳಾಗಿರ್ತವೆ. ಹಾಗೆ ಇಲ್ಲಿ 2ನೇದ್ದು ಮಹಾಪ್ರಾಣಗಳನ್ನ ನೋಡೋದಾದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಮಹಾಪ್ರಾಣಗಳಂತೇಳಿ ಕರಿತೀವಿ. ಪ್ರತಿ ವರ್ಗದ 2 ಮತ್ತು 4ನೇ ಕಂಬ ಸಾಲುಗಳಾಗಿರ್ತವೆ. ಉದಾಹರಣೆ ಖ ಛ ಠ ಥ ಫ ಘ ಝ ಢ ಧ ಬ. ನೋಡಿ, ಇವುಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಹೆಚ್ಚು ಉಸಿರನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಈ ಒಂದು ಅಕ್ಷರಗಳನ್ನ ಮಹಾಪ್ರಾಣಗಳಂತೇಳಿ ಕರಿತೀವಿ. ಇವುಗಳು 10 ಇದಾವೆ. ಈ ರೀತಿಯಾಗಿ ಡಿವೈಡ್ ಮಾಡಿ ಈ ಒಂದು ವ್ಯಂಜನಗಳನ್ನ ಸ್ಟಡಿ ಮಾಡಲಾಗುತ್ತೆ, ಅಧ್ಯಯನ ಮಾಡಲಾಗುತ್ತೆ. ಇಲ್ಲಿ 3ನೇ ಟೈಪ್ ಅನ್ನ ನೋಡೋದಾದ್ರೆ ಅನುನಾಸಿಕಗಳಂತ ಕರಿತೀವಿ. ಅನುನಾಸಿಕಗಳು 5 ಇದಾವೆ. ಇದು ಕೂಡ ಆಲ್ಮೋಸ್ಟ್ ತುಂಬಾ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಆಗಿದೆ. ಇಲ್ಲಿ ಇದರ ಅರ್ಥವನ್ನ ನೋಡೋದಾದ್ರೆ ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕಗಳಂತೇಳಿ ಕರಿತೀವಿ. ಪ್ರತಿ ವರ್ಗದ ಕೊನೆಯ ಸಾಲುಗಳು ಏನಿರ್ತವೆ ಅವು ನಿಮ್ಗೆ ಅನುನಾಸಿಕಗಳಾಗಿರ್ತವೆ. ಇಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಅಂಶವನ್ನ ಗಮನವಿಡಿ. ನಿಮ್ಗೆ ಈ ಅಲ್ಪ ಪ್ರಾಣಗಳಾಗಿರ್ಬೋದು, ಮಹಾಪ್ರಾಣಗಳಾಗಿರ್ಬೋದು, ಅನುನಾಸಿಕಗಳಾಗಿರ್ಬೋದು ಅಥವಾ ವರ್ಗೀಯ ವ್ಯಂಜನಗಳು, ಸ್ವರಗಳು ಏನೇ ಆಗಿರ್ಬೋದು ಅವುಗಳ ಅರ್ಥ ಗೊತ್ತಿದ್ರೆ, ನಿಮ್ಗೆ ಇವುಗಳ ಅರ್ಥ ಗೊತ್ತಿದ್ರೆ ನಿಮ್ಗೆ ಆ ಯಾವ ಅಕ್ಷರಗಳಂತೇಳಿ ಆಟೋಮೆಟಿಕ್ ಆಗಿ ಅದು ತುಂಬಾನೇ ಈಸಿ ಆಗುತ್ತೆ. ಆ ಕಾನ್ಸೆಪ್ಟ್ ನಿಮ್ಗೆ ತುಂಬಾನೇ ಈಸಿ ಆಗುತ್ತೆ. ನಿಮ್ಗೆ ಅದರ ಅರ್ಥನೇ ಗೊತ್ತಿಲ್ಲ ಅಂತಂದ್ರೆ ಅಲ್ಪ ಪ್ರಾಣಗಳು ಎಂದ್ರೇನು ಅದರ ಅರ್ಥನೇ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಆ ಒಂದು ಅಕ್ಷರವನ್ನ ಗುರುತು ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮೊದಲು ಕನ್ನಡ ಗ್ರಾಮರ್ ಅನ್ನ ಓದ್ಬೇಕಾದ್ರೆ ಏನೇ ಟಾಪಿಕ್ ಬರ್ಲಿ, ನಿಮ್ಗೆ ಮುಂದೆ ಸಂಧಿಗಳಂತ ಬರ್ತವೆ, ಸಮಾಸಗಳಂತ ಬರ್ತವೆ, ಅವು ಕನ್ನಡ ಗ್ರಾಮರ್ ಅಲ್ಲಿ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳಾಗಿರ್ತವೆ. ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳಾಗಿರ್ತವೆ. ಅಲ್ಲಿ ನಿಮ್ಗೆ ಟೈಪ್ಸ್ ಆಫ್ ಸಂಧಿಯ ಪ್ರಕಾರಗಳು ಬರ್ತವೆ.
ಅಲ್ಲಿ ನಿಮ್ಗೆ ಆ ಒಂದು ಸಂಧಿಯ ಅರ್ಥ ಗೊತ್ತಿಲ್ಲ ಅಂದ್ರೆ ಆ ಒಂದು ಸಂಧಿ ಯಾವ ಸಂಧಿ ಅಂತೇಳಿ ನಿಮ್ಗೆ ಈಸಿಯಾಗಿ ಗುರುತ್ ಮಾಡೋದಕ್ಕೆ ಆಗೋದಿಲ್ಲ, ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಕನ್ನಡ ಗ್ರಾಮರ್ ಆಗಿರ್ಬೋದು, ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು, ನೀವು ಏನೇ ತಗೊಳ್ಳಿ, ಮೊದಲು ಆ ಒಂದು ಟಾಪಿಕ್ಕಿನ ಅರ್ಥವನ್ನ ನೀವು ಸರಿಯಾಗಿ ಸ್ಟಡಿ ಮಾಡಿದ್ದೇ ಆದ್ರೆ, ನೀವು ಆ ಒಂದು ಅರ್ಥವನ್ನ ನೀವು ಸರಿಯಾಗಿ ಓದಿದ್ದೇ ಆದ್ರೆ, ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ, ನಿಮ್ಗೆ ಯಾವುದೇ ಟಾಪಿಕ್ ಕೂಡ ತುಂಬಾ ಕಷ್ಟ ಆಗೋದಿಲ್ಲ. ತುಂಬಾ ಈಸಿಯಾಗಿ ಕನ್ನಡ ಗ್ರಾಮರ್ ಅನ್ನ ನೀವು 35ಕ್ಕೆ ಆಲ್ಮೋಸ್ಟ್ 30 ಮಾರ್ಕ್ಸ್ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ನೀವು ಎಲ್ಲಾ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದ್ದಾದ್ರೆ ನೀವು 35ಕ್ಕೆ 35 ಅಂಶಗಳನ್ನ ಮಾರ್ಕ್ಸ್ ಅನ್ನ ಕೂಡ ನೀವು ತಗೋಬಹುದಾಗಿದೆ. ಹಾಗಾಗಿ ಈ ಅರ್ಥಗಳೇನಿರ್ತವೆ, ಡೆಫಿನೇಷನ್ಸ್ ಗಳೇನಿರ್ತವೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಹಾಗಾಗಿ ಇವುಗಳನ್ನ ಒಂದ್ ಕಡೆ ಬರೆದುಕೊಂಡು ಅವುಗಳನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಪ್ರತಿ ಸಲ ಓದಿ ಅವುಗಳಿಗೆ ಎಕ್ಸಾಂಪಲ್ ಅನ್ನ ನೀವು ಓದಿದ್ರೆ ನಿಮ್ಗೆ ನೆನಪುಳಿಯುತ್ತೆ. ಇವು ತುಂಬಾನೇ ಈಸಿ ಆಗ್ತವೆ. ಇಲ್ಲಿ ಜ್ಞ ಜ್ಞ ನ ನ ಮ ಇವುಗಳು ಅನುನಾಸಿಕಗಳು. ಇವು ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕಗಳಂತೇಳಿ ಕರಿತೀವಿ. ಪ್ರತಿ ವರ್ಗದ ಕೊನೆಯ ಸಾಲುಗಳು. ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಅದು ಮೂಗಿನ ಸಹಾಯದಿಂದ ಉಚ್ಚಾರ ಆಗ್ತವೆ. ಜ್ಞ ಜ್ಞ ನ ನ ಮ. ಇಲ್ಲಿ ಆ ಮೂಗಿನ ಒಂದು ಸಹಾಯದಿಂದ ಉಚ್ಚಾರ ಆಗ್ತಕ್ಕಂಥ ಈ ಅಕ್ಷರಗಳಿಗೆ ಅನುನಾಸಿಕಗಳಂತೇಳಿ ಕರಿತೀವಿ. ಇದಿಷ್ಟು ವರ್ಗೀಯ ವ್ಯಂಜನಗಳ ಪಾರ್ಟ್ಸ್ ಏನಿದಾವೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರುತ್ತೆ. ಹಾಗಾಗಿ ನೋಟ್ ಮಾಡ್ಕೊಳ್ಳಿ. ಹಾಗೆ ಎರಡನೇದ್ದು ಇಲ್ಲಿ ಅವರ್ಗೀಯ ವ್ಯಂಜನಗಳಂತ ಕರಿತೀವಿ. ವರ್ಗೀಕರಿಸಲು ಸಾಧ್ಯವಾಗದೆ ಇರುವಂತಹ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳಂತೇಳಿ ಕರಿತೀವಿ. ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಯ ರ ಲ ವ ಶ ಶ ಸ ಹ ಳ. ಈ 9 ಅವರ್ಗೀಯ ವ್ಯಂಜನಗಳೇನಿದೆ ಇವುಗಳನ್ನ ಯಾವುದೇ ರೀತಿಯಾಗಿ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ವರ್ಗೀಯ ವ್ಯಂಜನಗಳು ಏನಿದಾವೆ, ಅಲ್ಪ ಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳಂತೇಳಿ ಡಿವೈಡ್ ಮಾಡಿ ಸ್ಟಡಿ ಮಾಡಲಾಗಿತ್ತು. ಹಾಗಾಗಿ ಅಲ್ಲಿ ವರ್ಗೀಕರಣ ಮಾಡಿ ಸ್ಟಡಿ ಮಾಡಲಾಗಿತ್ತು. ಹಾಗಾಗಿ ಅವುಗಳನ್ನ ವರ್ಗೀಯ ವ್ಯಂಜನಗಳಂತ ಕರಿತೀವಿ. ಇಲ್ಲಿ ಯ ರ ಲ ವ ಶ ಶ ಸ ಹ ಳ ಇವುಗಳನ್ನ ಯಾವುದೇ ರೀತಿಯಾಗಿ ವರ್ಗೀಕರಣ ಮಾಡೋದಕ್ಕೆ ಆಗೋದಿಲ್ಲ. ಇವುಗಳನ್ನ ಯಥಾವತ್ತಾಗಿ ಹಾಗೆ ಹೇಳ್ಬೇಕಾಗುತ್ತೆ. ಹಾಗಾಗಿ ಇವುಗಳನ್ನ ಅವರ್ಗೀಯ ವ್ಯಂಜನಗಳಂತೇಳಿ ಕರಿತೀವಿ. ಮುಂದೆ ನೋಡೋದಾದ್ರೆ ಮೂರನೇ ಕಾನ್ಸೆಪ್ಟ್ ಯೋಗವಾಹಗಳು. ಅಲ್ಲಿ ನಾವು ಮೂಲಾಕ್ಷರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಈ ಮೂರು ಕಾನ್ಸೆಪ್ಟ್ ಗಳನ್ನ ನೋಡಿದ್ವಿ. ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಗಳು. ಈ ಯೋಗವಾಹಗಳು ಇದರ ಒಂದು ಅರ್ಥ ನೋಡೋದಾದ್ರೆ ಎರಡಿದ್ದಾವೆ. ಇಲ್ಲಿ ಯೋಗ ಅಂದ್ರೆ ಸಂಬಂಧ, ವಾಹ ಎಂದ್ರೆ ಹೊಂದಿದ ಎಂದರ್ಥ. ಯೋಗ ಅಂದ್ರೆ ಸಂಬಂಧ, ವಾಹ ಎಂದ್ರೆ ಹೊಂದಿದ ಎಂದರ್ಥ. ಹಾಗಾಗಿ ಯಾವುದೇ ಒಂದು ಅಕ್ಷರದ ಜೊತೆ ಸಂಬಂಧ ಹೊಂದಿದ್ದರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುವಂತಹ ಅಕ್ಷರಗಳನ್ನ ಯೋಗವಾಹಕಗಳು ಎನ್ನುವರು. ಅಂದ್ರೆ ಈ ಯೋಗವಾಹಕಗಳು ಯಾವಾಗ್ಲೂ ಯಾವುದಾದರೂ ಒಂದು ಅಕ್ಷರದೊಂದಿಗೆ ಮಾತ್ರ ಸಂಬಂಧವನ್ನು ಹೊಂದಿರ್ತವೆ. ಒಂದು ಅಕ್ಷರ ಅದು ಸ್ವರ ಆಗಿರ್ಬೋದು ಅಥವಾ ವ್ಯಂಜನ ಆಗಿರ್ಬೋದು, ಆ ಒಂದು ಅಕ್ಷರಗಳ ಜೊತೆಗೆ ಸಂಬಂಧ ಹೊಂದಿದ್ರೆ ಮಾತ್ರ ಆ ಒಂದು ಅಕ್ಷರಕ್ಕೆ ಒಂದು ಬೆಲೆ ಇರುತ್ತೆ, ಅಂದ್ರೆ ಅದರ ಒಂದು ಸ್ಥಾನ ಇರುತ್ತೆ. ಆ ಕೆಲವೊಂದು ಅಕ್ಷರಗಳು ಇಲ್ಲ ಅಂದ್ರೆ ಇದನ್ನ ಎಲ್ಲಿ ಯಾವುದೇ ರೀತಿಯಾಗಿ ಬಳಸೋದಕ್ಕೆ ಆಗೋದಿಲ್ಲ, ಉಚ್ಚಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾವುದೇ ಒಂದು ಅಕ್ಷರದ ಜೊತೆ ಸಂಬಂಧ ಹೊಂದಿದ್ದರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುವಂತಹ ಅಕ್ಷರಗಳನ್ನ ಇಲ್ಲಿ ಯೋಗವಾಹಕಗಳು ಅಂತೇಳಿ ಕರಿತೇವೆ. ಉದಾಹರಣೆ ನೋಡೋದಾದ್ರೆ ಅನುಸ್ವಾರ ಮತ್ತೆ ವಿಸರ್ಗ. ಇಲ್ಲಿ ನೋಡಿ, ಅಂದ ಅ ಜೊತೆಗೆ ಇಲ್ಲಿ ಈ ಒಂದು 0 ಏನಿದೆ, 0 ಏನಿದೆ, ಅ ಜೊತೆಗೆ ಸಂಬಂಧ ಹೊಂದಿ ಅಮ್ಮ ಆಗುತ್ತೆ, ಮುಂದೆ ಬ ಇದೆ. ಅ ಜೊತೆಗೆ ಸಂಬಂಧ ಹೊಂದಿದಾಗ ಅಂದ ಎನ್ನುವಂತಹ ಶಬ್ದ ಉತ್ಪತ್ತಿ ಆಗುತ್ತೆ. ಇಲ್ಲಿ ಪುನಃ ನೋ ಜೊತೆಗೆ ಈ ಒಂದು ವಿಸರ್ಗ ಸಂಬಂಧ ಹೊಂದಿದೆ, ಹಾಗಾಗಿ ಇದು ಪೂರ್ಣ ಅಕ್ಷರ ಆಗುತ್ತೆ ಪುನಃ. ಈ ರೀತಿಯಾಗಿ ಉಚ್ಚಾರ, ಒಂದು ಅಕ್ಷರ ಜೊತೆಗೆ ಸಂಬಂಧವನ್ನು ಹೊಂದಿ ಉಚ್ಚಾರ ಮಾಡುವಂತಹ ಅಕ್ಷರಗಳನ್ನ ಯೋಗ ವಾಹಕಗಳಂತೇಳಿ ಕರಿತೀವಿ. ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಆಲ್ಮೋಸ್ಟ್ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಟಾಪಿಕ್ ಆಗಿರುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದಿಷ್ಟು ಮೂಲಾಕ್ಷರಗಳ ಬಗ್ಗೆ ನಿಮ್ಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಮುಂದೆ ನೋಡೋದಾದ್ರೆ ವರ್ಣೋತ್ಪತ್ತಿ ಸ್ಥಾನಗಳು ಅಥವಾ ಭಾಷಾ ವಿಜ್ಞಾನದಲ್ಲಿ ಕನ್ನಡ ವರ್ಣಮಾಲೆಗಳಂತ ಕರಿತೀವಿ. ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿರುತ್ತೆ. ಅಂದ್ರೆ ಈ ಒಂದು ಅಕ್ಷರಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ,
ಎಲ್ಲಿಂದ ಉಚ್ಚಾರ ಮಾಡಲಾಗುತ್ತೆ ಅದರ ಒಂದು ಆಧಾರದ ಮೇಲೆ ಒಂದು ಭಾಷೆಯನ್ನ ಮಾತಾಡುವಾಗ ಆ ಒಂದು ಭಾಷೆ ನಮ್ಮ ಆಡು ಭಾಷೆಯ ಮೂಲಕ ಎಲ್ಲಿ ಯಾವ ಅಕ್ಷರಗಳು ಉತ್ಪತ್ತಿ ಆಗ್ತವೆ, ಅದನ್ನ ಹೇಗೆ ಉಚ್ಚಾರ ಮಾಡಲಾಗುತ್ತೆ ಅನ್ನುವಂತಹ ಒಂದು ಆಧಾರದ ಮೇಲೆ ಕೆಲವೊಂದಿಷ್ಟು ಅಕ್ಷರಗಳನ್ನ ಡಿವೈಡ್ ಮಾಡಲಾಗುತ್ತೆ. ಆ ಒಂದು ವರ್ಣೋತ್ಪತ್ತಿ ಸ್ಥಾನಗಳು, ಆ ಅಕ್ಷರಗಳು ಭಾಷೆಯಲ್ಲಿ ಮಾತಾಡುವಾಗ ಎಲ್ಲಿ ಹುಟ್ಟುತ್ತವೆ ಅನ್ನುವಂತಹ ಒಂದು ಆಧಾರದ ಮೇಲೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ವಿಧಗಳನ್ನ ಮಾಡಿ ಆ ಒಂದು ಅಕ್ಷರಗಳನ್ನು ಸ್ಟಡಿ ಮಾಡಲಾಗುತ್ತೆ. ಆ ಅಕ್ಷರಗಳು ಯಾವ್ಯಾವು ಎಲ್ಲಿ ಉತ್ಪತ್ತಿ ಆಗುತ್ತವೆ ಅಂತ ನೋಡೋದಾದ್ರೆ, ಮೊದಲನೇದು ಕಂಠ್ಯ ಅಂತ ಕರಿತೀವಿ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್. ನಿಮ್ಗೆ SDA FDA ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಗೆ VA ಮತ್ತು PDO ಎಕ್ಸಾಮ್, ಈ ಒಂದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಇದು ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಈ ಒಂದು ಮೀನಿಂಗ್ ಅನ್ನ, ಅರ್ಥವನ್ನ ಬರ್ಕೊಳ್ಳಿ. ಹಾಗೆ ಕಂಠ್ಯ ಯಾವುವು, ತಾಲವ್ಯ ಯಾವುವು, ಯಾವ ವರ್ಣಗಳು, ಯಾವ್ಯಾವ ವರ್ಣಗಳು ಎಲ್ಲಿಂದ ಉತ್ಪತ್ತಿ ಆಗ್ತವೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕಂಠದಿಂದ ಹುಟ್ಟುವ ಅಕ್ಷರಗಳನ್ನು ಕಂಠ್ಯ ವರ್ಣಗಳು ಎನ್ನುವರು. ಅಂದ್ರೆ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡುವಾಗ ಅದರ ಒಂದು ಸ್ಥಾನ ನಮ್ಮ ಕಂಠದಿಂದ ಗಂಟ್ಲೇನಿದೆ ಅಲ್ಲಿಂದ ಅಕ್ಷರಗಳು ಉತ್ಪತ್ತಿ ಆಗ್ತವೆ. ಇಲ್ಲಿ ಉದಾಹರಣೆ ನೋಡೋದಾದ್ರೆ ಅ ಇವುಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಇದರ ಒಂದು ಉಸಿರು ಏನಿದೆ, ಉಚ್ಚಾರ ಮಾಡುವಂತ ಉಸಿರು ನಮ್ಮ ಕಂಠದಿಂದ ಉತ್ಪತ್ತಿ ಆಗುತ್ತೆ. ಅ ಇವುಗಳು ಸ್ವರಗಳು. ಸ್ವರಗಳಲ್ಲಿ ಅ ಮತ್ತು ಅಗಳು ಕಂಠ್ಯ ವರ್ಣಗಳಾಗಿರ್ತವೆ. ಹಾಗೆ ಇಲ್ಲಿ ವ್ಯಂಜನಗಳಲ್ಲಿ ನೋಡೋದಾದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಕ, ಖ, ಗ, ಘ, ಞ ಈ ಒಂದು 5 ವರ್ಗೀಯ ವ್ಯಂಜನಗಳು ನಮ್ಮ ಕಂಠದಿಂದ ಉಚ್ಚಾರ ಮಾಡಬೇಕಾದ್ರೆ ನಮ್ಮ ಕಂಠದಿಂದ ಉಸಿರೇನು ಹೊರಗಡೆ ಬರುತ್ತೆ, ಹಾಗಾಗಿ ಅದನ್ನ ಕಂಠ್ಯ ಪದಗಳಂತೇಳಿ ಕರೆಯಲಾಗುತ್ತೆ. ಇವು ವರ್ಗೀಯ ವ್ಯಂಜನಗಳಾಗಿರ್ತವೆ. ನಿಮ್ಗೆ ಕಂಠ್ಯ ಪದಗಳಿಗೆ ಉದಾಹರಣೆ ಕೊಡಿ ಅಥವಾ ಆ ಒಂದು ಅಕ್ಷರವನ್ನ ಕೊಟ್ಟು ಕ, ಖ ಈ ಒಂದು ಅಕ್ಷರಗಳು ಯಾವ ವರ್ಣೋತ್ಪತ್ತಿಗೆ ಸೇರಿವೆ ಅಂತೇಳಿ ನಿಮ್ಗೆ ಕ್ವಶನ್ ಕೇಳ್ತಾರೆ. ಹಾಗಾಗಿ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಇಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ಹ ಎನ್ನುವಂತಹ ಅಕ್ಷರವನ್ನ ಉಚ್ಚಾರ ಮಾಡಬೇಕಾದ್ರೆ ಅದು ಗಂಟಲಿನ ಸಹಾಯದಿಂದ ಉಚ್ಚಾರ ಆಗುತ್ತೆ. ವಿಸರ್ಗ ಆಗಿರ್ಬೋದು, ಪುನಃ, ನಾವು ಮೊದಲೇ ನೋಡಿರ್ತಕ್ಕಂಥ ಪುನಃ ಈ ಒಂದು ಅಕ್ಷರ ಉಚ್ಚಾರ ಮಾಡಬೇಕಾದ್ರೆ ಗಂಟಲಿನಿಂದ ಉಸಿರು ಬರುತ್ತೆ, ಹಾಗಾಗಿ ಇದು ವಿಸರ್ಗ. ಯೋಗವಾಹಕ ಇವಿಷ್ಟು ಕಂಠ್ಯ ಈ ಒಂದು ವರ್ಣೋತ್ಪತ್ತಿಗೆ ಉದಾಹರಣೆಗಳಾಗಿರ್ತವೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಹಾಗೆ ಎರಡನೇದು ತಾಲವ್ಯ ಅಂತ ಕರಿತೀವಿ. ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳಂತೇಳಿ ಕರಿತೀವಿ. ಉದಾಹರಣೆ ಅಂದ್ರೆ ನಾವು ಈ ಒಂದು ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ನಮ್ಮ ದವಡೆಗಳೇನಿರ್ತವೆ ಅವು ಮೂವ್ಮೆಂಟ್ ಆಗ್ತವೆ, ಅವು ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ನೋಡಿ ಉದಾಹರಣೆ ಇ ಇವು ಸ್ವರಗಳಾಗಿರ್ತವೆ. ಮತ್ತೆ ಚ, ಚ, ಜ, ಜ, ಜ್ಞ ಇವುಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ಕೆಳದವಡೆ ಮತ್ತು ಮೇಲ್ದವಡೆಗಳು ಕಾರ್ಯವನ್ನ ನಿರ್ವಹಿಸ್ತವೆ. ಹಾಗಾಗಿ ಆ ಒಂದು ಆಧಾರದ ಮೇಲೆ ತಾಲವ್ಯ ಅಂತೇಳಿ ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನ ತಾಲವ್ಯ ಅಕ್ಷರಗಳಂತ ಕರಿತೀವಿ. ಚ, ಚ, ಜ, ಜನ್ಯ ಇವುಗಳನ್ನ ನೋಟ್ ಮಾಡ್ಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ. ಯ ಮತ್ತು ಶ ಈ 2 ಅಕ್ಷರಗಳನ್ನ ಉಚ್ಚಾರಣೆ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ದವಡೆಗಳು ಕಾರ್ಯನಿರ್ವಹಿಸುತ್ತವೆ. ಮುಂದೆ ಮೂರನೇದು ಮೂರ್ಧನ್ಯ ಅಂತ ಕರಿತೀವಿ. ನಾಲಗೆಯ ಮೇಲ್ಭಾಗದ ಮೂರ್ಧ ಎಂಬ ಭಾಗದಿಂದ ಉತ್ಪತ್ತಿಯಾಗುವ ಅಥವಾ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಮೂರ್ಧನ್ಯ ಅಕ್ಷರಗಳಂತೇಳಿ ಕರಿತೀವಿ. ಇಲ್ಲಿ ನಿಮ್ಗೆ ನಾಲ್ಗೆ ಇದೆ, ನಿಮ್ಗೆ ಫ್ಲೋರ್ ಅಂತ ಏನು ಕರಿತೀವಿ. ನಮ್ಮ ಬಾಯಿಯ ಫ್ಲೋರ್ ಅಂದ್ರೆ ಮೇಲ್ಗಡೆ ಭಾಗ ಏನಿರುತ್ತೆ, ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಬೇಕಾದ್ರೆ ನಮ್ಮ ನಾಲಿಗೆ ಹೋಗಿ ಆ ಒಂದು ಫ್ಲೋರ್, ನಾಲ್ಗೆಯ ಮೇಲ್ಭಾಗ ಮೂರ್ಧ ಭಾಗ ಅಂತ ಏನ್ ಹೇಳಿ ಕರಿತೀವಿ, ಅದಕ್ಕೆ ಹೋಗಿ ಟಚ್ ಆಗುತ್ತೆ, ಸ್ಪರ್ಶ ಆಗುತ್ತೆ. ಆ ಒಂದು ಸ್ಪರ್ಶ ಆಗ್ತಕ್ಕಂಥ, ಆ ಒಂದು ಸ್ಪರ್ಶದಿಂದ ಉತ್ಪತ್ತಿ ಆಗತಕ್ಕಂಥ ಅಕ್ಷರಗಳನ್ನ ಮೂರ್ಧನ್ಯ ಅಕ್ಷರಗಳಂತೇಳಿ ಕರಿತೀವಿ. ಉದಾಹರಣೆ ನೋಡಿ, ರು ಅಂತ ಕರಿತೀವಿ. ಈ ರು ಅನ್ನ ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ನಾಲಿಗೆ ಮೇಲ್ಭಾಗಕ್ಕೆ ಹೋಗಿ ಟಚ್ ಆಗುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಇಲ್ಲಿ ಟ, ಟ, ಡ, ಡ, ಇವು ವರ್ಗೀಯ ವ್ಯಂಜನಗಳಾಗಿರ್ತವೆ. ಈ ಅಕ್ಷರಗಳನ್ನ ಉಚ್ಚಾರಣೆ ಮಾಡಬೇಕಾದ್ರೂ ಕೂಡ ನಾಲಿಗೆ ಹೋಗಿ ಮೇಲ್ಗಡೆ ಟಚ್ ಆಗುತ್ತೆ. ಹಾಗಾಗಿ ಈ ಒಂದು ಅಕ್ಷರಗಳನ್ನ ಮೂರ್ಧನ್ಯ ಅಕ್ಷರಗಳಂತೇಳಿ ಕರೀತಾರೆ. ಇಲ್ಲಿ ರ ಮತ್ತು ಶ ಇವು ಅವರ್ಗೀಯ ವ್ಯಂಜನಗಳಾಗಿರ್ತವೆ. ಮುಂದೆ ನೋಡೋದಾದ್ರೆ 4ನೇದು ದಂತ್ಯ ಅಂತೇಳಿ ಕರಿತೀವಿ.
ಹಲ್ಲುಗಳ ಸಹಾಯದಿಂದ ಉತ್ಪತ್ತಿಯಾಗುವ ಅಥವಾ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ದಂತೆ ಅಕ್ಷರಗಳಂತೇಳಿ ಕರಿತೀವಿ. ಅಂದ್ರೆ ನಮ್ಮ ನಾಲಿಗೆ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ನಮ್ಮ ನಾಲಿಗೆ ಏನಿರುತ್ತೆ ಅದು ಹೋಗಿ ಮೇಲ್ಗಡೆ ಇರ್ತಕ್ಕಂಥ ಬಾಚಿ ಹಲ್ಲುಗಳು ಏನಿರ್ತವೆ ಅವುಗಳಿಗೆ ಸ್ಪರ್ಶ ಮಾಡುತ್ತೆ. ಆ ಒಂದು ಸ್ಪರ್ಶದಿಂದ ಉತ್ಪತ್ತಿ ಆಗುವಂತಹ ಅಕ್ಷರಗಳನ್ನ ದಂತೆ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಇಲ್ಲಿ ನೋಡಿ ಉದಾಹರಣೆ, ನೀವು ಬೇಕಾದ್ರೆ ಟ್ರೈ ಮಾಡಿ. ತ ತ ಧ ದ ನ ಈ ಅಕ್ಷರಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ನಮ್ಮ ನಾಲಿಗೆ ಮೇಲ್ಗಡೆ ಇರ್ತಕ್ಕಂಥ ಬಾಚಿ ಹಲ್ಲುಗಳ ಹಿಂದ್ಗಡೆ ಹೋಗಿ ಸ್ಪರ್ಶ ಮಾಡುತ್ತೆ. ಹಾಗಾಗಿ ಈ ಒಂದು ಅಕ್ಷರಗಳನ್ನ ದಂತೆ ಅಕ್ಷರಗಳಂತೇಳಿ ಕರಿತೀವಿ. ಇಲ್ಲಿ ಉದಾಹರಣೆಯನ್ನ ನೋಡೋದಾದ್ರೆ ತ ತ ದ ದನ್ನ ಈ ವರ್ಗೀಯ ವ್ಯಂಜನಗಳಾಗಿರ್ತವೆ. ಮತ್ತೆ ಲ ಮತ್ತೆ ಸ ಇವು ಅವರ್ಗೀಯ ವ್ಯಂಜನಗಳಾಗಿರ್ತವೆ. ನೀವು ಲ ಮತ್ತೆ ಸ ಇವುಗಳನ್ನ ಉಚ್ಚಾರ ಮಾಡ್ಬೇಕಾದ್ರೂ ಕೂಡ ನಿಮ್ಮ ಒಂದು ನಾಲಿಗೆ ಏನಿರುತ್ತೆ ಅದು ಹೋಗಿ ಮೇಲ್ಗಡೆ ಇರ್ತಕ್ಕಂಥ ಹಲ್ಲುಗಳ ಹಿಂಬದಿಯಲ್ಲಿ ಸ್ಪರ್ಶ ಮಾಡುತ್ತೆ. ಹಾಗಾಗಿ ಈ ಒಂದು ಅಕ್ಷರಗಳನ್ನ ದಂತೆ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಇಲ್ಲಿ 5ನೇದನ್ನ ನೋಡೋದಾದ್ರೆ ಓಷ್ಟ್ಯ ಅಂತ ಕರಿತೀವಿ. ಇಲ್ಲಿ ಓಷ್ಟ್ಯ ಅಂದ್ರೆ ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನ ಓಷ್ಟ್ಯ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಅಂದ್ರೆ ನೀವು ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ನಿಮ್ಮ ತುಟಿಗಳು ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ಉದಾಹರಣೆ ನೋಡಿ, ಉ ಈ ಸ್ವರಗಳಾಗಿರ್ತವೆ. ಇವುಗಳನ್ನ ಉಚ್ಚಾರ ಮಾಡ್ಬೇಕಾದ್ರೆ ನಿಮ್ಮ ತುಟಿ ಮುಂಭಾಗಕ್ಕೆ ಬರುತ್ತೆ, ಅಲ್ಲಿ ನಿಮ್ಮ ತುಟಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಇವುಗಳನ್ನ ಓಷ್ಟ್ಯ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಉ ಆಗಿರ್ಬೋದು. ಮತ್ತೆ ಪ ಫ ಬ ಭ ಮ ಇವು ವರ್ಗೀಯ ವ್ಯಂಜನಗಳಾಗಿರ್ತವೆ. ಇವುಗಳನ್ನ ಉಚ್ಚಾರ ಮಾಡ್ಬೇಕಾದ್ರೂ ಕೂಡ ನಿಮ್ಮ 2 ತುಟಿಗಳು ಸ್ಪರ್ಶ ಮಾಡ್ತವೆ. ಹಾಗಾಗಿ ಈ ಒಂದು ಅಕ್ಷರಗಳಿಗೆ ಓಷ್ಟ್ಯ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಹಾಗೆ ಕಂಠತಾಲು ಅಂತ ಇದೆ 6ನೇದು. ಕಂಠ ಮತ್ತು ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳೇನಿದೆ ಅವು ಕಂಠತಾಲು ಅಕ್ಷರಗಳಾಗಿರ್ತವೆ. ಉದಾಹರಣೆ ಎ ಐ ಈ ಸ್ವರಗಳು. ಏನಿದೆ ಇದು ಕಂಠದಿಂದ ಮತ್ತು ದವಡೆಯ ಸಹಾಯದಿಂದ ಈ ಒಂದು ಅಕ್ಷರಗಳನ್ನ ಉಚ್ಚಾರ ಮಾಡಬೇಕಾದ್ರೆ ಕಂಠ ಮತ್ತು ದವಡೆ 2 ಒಂದೇ ಸಲ ಕಾರ್ಯನಿರ್ವಹಿಸುತ್ತವೆ. ಹಾಗಾಗಿ ಇವುಗಳನ್ನ ಕಂಠತಾಲು ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಹಾಗೆ 7ನೇದು ಕಂಠೋಷ್ಟ್ಯ ಅಕ್ಷರಗಳಂತೇಳಿ ಕರಿತೀವಿ. ಕೊರಳು ಮತ್ತು ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನ ಕಂಠೋಷ್ಟ್ಯ ಅಕ್ಷರಗಳಂತೇಳಿ ಕರೆಯುತ್ತೇವೆ. ಇಲ್ಲಿಂದಿರ್ತಕ್ಕಂಥ ಕಂಠ ಮತ್ತು ಓಷ್ಟ್ಯ ಅಂತ ಕರಿತೀವಿ. ಅಂದ್ರೆ ತುಟಿ ಓ ಅನ್ನೋದು ಕಂಠದಿಂದ ಉತ್ಪತ್ತಿಯಾಗುವ ಅಕ್ಷರ ಮತ್ತು ತುಟಿಯಲ್ಲಿ ಬಂದು ಕೊನೆಗೊಳ್ಳುತ್ತೆ. ಕಂಠೋಷ್ಟ್ಯ ಓ ಅನ್ನೋದು ಕಂಠದಿಂದ ಉತ್ಪತ್ತಿಯಾಗಿ ತುಟಿಯಲ್ಲಿ ಬಂದು ಕೊನೆಗೊಳ್ಳುತ್ತೆ. ಹಾಗಾಗಿ ಇದನ್ನ ಕಂಠೋಷ್ಟ್ಯ ಅಕ್ಷರಗಳಂತೇಳಿ ಕರಿತೀವಿ. ಉದಾಹರಣೆ ಓ ಮತ್ತು ಔ ಸ್ವರಗಳಾಗಿರ್ತವೆ. ಮುಂದೆ 8ನೇದು ದಂತೋಷ್ಟ್ಯ ಅಂತ ಕರಿತೀವಿ. ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವಂತಹ ಅಕ್ಷರಗಳನ್ನ ದಂತೋಷ್ಟ್ಯ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. ಉದಾಹರಣೆ ಏನಿದೆ ವರ್ಗೀಯ ವ್ಯಂಜನ. ಇದು ಹಲ್ಲು ಮತ್ತು ತುಟಿಗಳ ಸಹಾಯದಿಂದ ಉತ್ಪತ್ತಿಯಾಗುವಂತಹ ಅಕ್ಷರ ಆಗುತ್ತೆ. ಮತ್ತೆ 9ನೇದು ಕಂಠನಾಸಿಕ. ಕೊರಳು ಮತ್ತು ಮೂಗಿನ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು ಕಂಠನಾಸಿಕ ಅಕ್ಷರಗಳಾಗಿರ್ತವೆ. ಇಲ್ಲಿ ನೋಡೋದಾದ್ರೆ ಅನುಸ್ವಾರ ಏನಿದೆ ಆಗಿರ್ಬೋದು, ಕಂ ಆಗಿರ್ಬೋದು, ತಮ್ ಆಗಿರ್ಬೋದು. ನೀವು ಏನೇ ಈ ಒಂದು ಅನುಸ್ವಾರ ಸಂಬಂಧ ಹೊಂದಿರತಕ್ಕಂಥ ಯಾವುದೇ ಅಕ್ಷರಗಳನ್ನ ನೀವು ಉಚ್ಚಾರ ಮಾಡ್ಬೇಕಾದ್ರೆ ನೀವು ಕೊರಳು ಮತ್ತು ಮೂಗಿನ ಸಹಾಯದಿಂದ ಈ ಒಂದು ಅಕ್ಷರಗಳು ಉಚ್ಚಾರ ಆಗ್ತವೆ. ಹಾಗಾಗಿ ಇವುಗಳನ್ನ ಕಂಠನಾಸಿಕ ಅಕ್ಷರಗಳಂತೇಳಿ ಕರೆಯಲಾಗುತ್ತೆ. 10ನೇದು ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳಂತೇಳಿ ಕರಿತೀವಿ. ಉದಾಹರಣೆ ಜ್ಞ ನ ಮತ್ತು ಮ ಆಗಿರ್ತವೆ. ಇದಿಷ್ಟು ಕಂಠೋತ್ಪತ್ತಿ ಸ್ಥಾನಗಳ ವರ್ಣೋತ್ಪತ್ತಿ ಸ್ಥಾನಗಳ ಒಂದು ಬಗ್ಗೆ ಟಾಪಿಕ್ ಆಗಿರುತ್ತೆ. ಮುಂದೆ ನೋಡೋದಾದ್ರೆ ಗುಣಿತಾಕ್ಷರಗಳಂತ ಕರಿತೀವಿ. ಗುಣಿತಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕ ಕಿ ಕು ಕೆ ಕೈ ಆ ಒಂದು ಗುಣಿತಾಕ್ಷರಗಳು ನಿಮ್ಗೆಲ್ಲ ಗೊತ್ತಿರ್ತವೆ. ಅವುಗಳು ಹೇಗೆ ರೂಪುಗೊಳ್ಳುತ್ತವೆ ಅಂತ ಅವುಗಳು ರೂಪುಗೊಳ್ಳುವಂತಹ ಒಂದು ಕಾರ್ಯಕ್ಕೆ ಗುಣಿತಾಕ್ಷರಗಳಂತೇಳಿ ಕರೆಯಲಾಗುತ್ತೆ. ಇದರ ಒಂದು ಅರ್ಥವನ್ನ ನೋಡೋದಾದ್ರೆ ಎಲ್ಲಾ ವ್ಯಂಜನಗಳಿಗೆ ಎಲ್ಲಾ ಸ್ವರಗಳು ಸೇರಿದಾಗ ಬರುವ ಪೂರ್ಣ ಅಕ್ಷರಗಳನ್ನ ಗುಣಿತಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ಅಂತೇಳಿ ಕರೆಯಲಾಗುತ್ತೆ. ಇಲ್ಲಿ ನೋಡೋದಾದ್ರೆ ನಿಮ್ಗೆ ಇಲ್ಲಿ ವ್ಯಂಜನಗಳ ಒಂದು
ವ್ಯಂಜನಗಳ ಆ ಒಂದು ಅರ್ಥ ಕೂಡ ಇಲ್ಲೇ ಬರುತ್ತೆ. ಕ ಅಧಿಕ್ ಅ ಇಸ್ ಈಕ್ವಲ್ ಟು ಕ, ಇದು ಒಂದು ಪೂರ್ಣ ಅಕ್ಷರ ಆಗುತ್ತೆ. ಕ ಅಧಿಕ್ ಆ ಕ ಆಗುತ್ತೆ. ಕ ಅಧಿಕ್ ಈ ಕಿ ಆಗುತ್ತೆ. ಕ ಅಧಿಕ್ ಈ ಕಿ ಆಗುತ್ತೆ. ಇದೇ ರೀತಿಯಾಗಿ ಮುಂದೆ ಕ ಅಧಿಕ್ ಉ ಕು ಆಗುತ್ತೆ. ವರ್ಗೀಯ ವ್ಯಂಜನಗಳೇನಿದಾವೆ ಕ ಕ ಗ ಗ ಇಂದ ಹಿಡಿದು ಯರ ಲವ ಶೇಷ ಸ, ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ವ್ಯಂಜನಾಕ್ಷರಕ್ಕೂ ಎಲ್ಲಾ ಸ್ವರಗಳು ಸೇರಿ ಈ ಕ ಗುಣಿತಾಕ್ಷರಗಳಿದಾವೆ. ಮೊದಲು ಕ ಅಧಿಕ್ ಅ, ಕ ಕ ಕಿ ಕಿ ಕು ಕು ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ಆಗುತ್ತೆ. ಆ ನಂತರ ದೊಡ್ಡ ಖ ಖ ಖ ಕಿ ಕಿ, ಹಾಗೆ ಮತ್ತೆ ಮುಂದೆ ಗ ಗ ಗಿ ಗಿ. ಈ ರೀತಿಯಾಗಿ ಎಲ್ಲಾ ವ್ಯಂಜನಾಕ್ಷರಗಳಿಗೆ ಎಲ್ಲಾ ಸ್ವರಗಳು ಸೇರಿ ಪೂರ್ಣವಾಗುವಂತಹ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಅಥವಾ ಕ ಗುಣಿತಾಕ್ಷರಗಳಂತೇಳಿ ಕರಿತೀವಿ. ಮುಂದಿನ ಟಾಪಿಕ್ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳಂತೇಳಿ ಕರೆಯಲಾಗುತ್ತೆ. ಎರಡು ವ್ಯಂಜನಗಳಿಗೆ ಎರಡು ಸ್ವರಗಳು ಸೇರಿ ಬರುವ ಅಕ್ಷರಗಳನ್ನ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳಂತೇಳಿ ಕರೆಯಲಾಗುತ್ತೆ. ಎರಡು ವ್ಯಂಜನಾಕ್ಷರಗಳೇನಿರುತ್ತೆ ಅವುಗಳಿಗೆ ಸ್ವರಗಳು, ಯಾವುದೇ ರೀತಿಯಾದ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳನ್ನ ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳಂತೇಳಿ ಕರೆಯಲಾಗುತ್ತೆ. ಇಲ್ಲಿ ಉದಾಹರಣೆಯನ್ನ ನೋಡೋದಾದ್ರೆ ಕ ಅಧಿಕ್ ಕ ಇವೆರಡು ವ್ಯಂಜನಗಳಾಗಿರ್ತವೆ. ಇದಕ್ಕೆ ಅ ಸೇರಿದಾಗ ಕ ಆಗುತ್ತೆ. ಒತ್ತಕ್ಷರಗಳು ಕ ಬರಿಬೇಕಂದ್ರೆ ಇಲ್ಲಿ ಕ ಅಧಿಕ್ ಆ, ಈ ಮೂರು ಅಕ್ಷರಗಳು ಸೇರಿ ಪೂರ್ಣವಾಗಿರ್ತಕ್ಕಂಥ ಕ ಅಕ್ಷರ ಆಗುತ್ತೆ. ಹಾಗೆ ಕ ಅಧಿಕ್ ಶ ಅಧಿಕ್ ಅ, ಈ ಮೂರು ಅಕ್ಷರಗಳು ಸೇರಿ ಶ ಆಗುತ್ತೆ. ಇದೇ ರೀತಿಯಾಗಿ ನೀವು ಹಲವಾರು ಅಕ್ಷರಗಳನ್ನ ನೋಡ್ಬೋದು. ಟ ಆಗಿರ್ಬೋದು, ಠ ಆಗಿರ್ಬೋದು, ಎಲ್ಲಾ ಅಕ್ಷರಗಳಿಗೆ ಎರಡು ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಆಗುವಂತಹ ಅಕ್ಷರಗಳನ್ನ ಒತ್ತಾಕ್ಷರಗಳಂತ ಹೇಳಿ ಕರೆಯಲಾಗುತ್ತೆ. ಇಲ್ಲಿ ಒತ್ತಾಕ್ಷರಗಳಲ್ಲಿ ಮತ್ತೆ ಎರಡು ವಿಧಗಳಿದ್ದಾವೆ, ಸಜಾತಿಯ ಸಂಯುಕ್ತಾಕ್ಷರಗಳು ಮತ್ತೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ. ಹಾಗಾದ್ರೆ ಇವುಗಳ ಒಂದು ಮೀನಿಂಗ್ ಅನ್ನ ನೋಡೋದಾದ್ರೆ ಸಜಾತಿಯ ಸಂಯುಕ್ತಾಕ್ಷರಗಳು ಅಂದ್ರೆ ಏನಂತಂದ್ರೆ ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಆಗುವ ಅಕ್ಷರಗಳು ಸಜಾತಿಯ ಸಂಯುಕ್ತಾಕ್ಷರಗಳಾಗಿರ್ತವೆ. ಇಲ್ಲಿ ಒಂದೇ ಜಾತಿಯ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ, ಇಲ್ಲಿ ಉದಾಹರಣೆಯನ್ನ ನೋಡೋದಾದ್ರೆ ಅ ಇದೆ, ಪೋ ಇದೆ, ಅ ಇದೆ. ಈ ಪ ಮತ್ತೆ ಪೋ ಒಂದೇ ಜಾತಿಯ ವ್ಯಂಜನಾಕ್ಷರಗಳು, ಅದಕ್ಕೆ ಅ ಸೇರಿದಾಗ ಪ ಆಗುತ್ತೆ. ಇಲ್ಲಿ ಮುಂದೆ ಅ ಅನ್ನುವಂತ ಒಂದು ಸ್ವರ ಇದೆ, ಇದೆರಡು ಸೇರಿ ಅಪ್ಪ ಆಗುತ್ತೆ. ಇಲ್ಲಿ ಪ ದಷ್ಟೇ ನೋಡಿ, ಪ ಮತ್ತೆ ಪೋ ಅಧಿಕ್ ಅ, ಈ ಮೂರು ಅಕ್ಷರಗಳು ಸೇರಿ ಪ ಆಗುತ್ತೆ. ಇಲ್ಲಿ ಅ ಅಧಿಕ್ ಪೋ ಅಧಿಕ್ ಅ ಆಗುತ್ತೆ. ಇಲ್ಲಿ ಅಪ್ಪ. ನಿಮ್ಗೆಲ್ಲ ಕ್ವಶನ್ ಕೂಡ ಕೇಳಬಹುದು, ಅಪ್ಪ ಈ ಒಂದು ಶಬ್ದವನ್ನ ಬಿಡಿಸಿ ಬರೆಯಿರಿ ಅಂತೇಳಿ ಕ್ವಶನ್ ಅನ್ನ ಕೇಳಲಾಗುತ್ತೆ. ವರ್ಣಗಳನ್ನ ಬಿಡಿಸಿ ಬರೆಯಿರಿ ಅಂತ ಕ್ವಶನ್ ಅನ್ನ ಕೇಳಿದಾಗ ನೀವು ಈ ರೀತಿಯಾಗಿ ಬರೆಯೋದನ್ನ ಅಭ್ಯಾಸ ಮಾಡಿರ್ಬೇಕಾಗುತ್ತೆ. ಅಥವಾ ಈ ರೀತಿಯಾದಂತ ವರ್ಣಗಳನ್ನ ಬಿಡಿಸಿ ಬರೆದು ಇದರ ಪೂರ್ಣ ಅಕ್ಷರ ಬರೆಯಿರಿ ಅಂತೇಳಿ ನಿಮ್ಗೆ ಆಪ್ಷನ್ ಅನ್ನ ಕೊಟ್ಟಿರ್ತಾನೆ. ಅಲ್ಲಿ ನೀವು ಸರಿಯಾದಂತ ಉತ್ತರವನ್ನ ಹಾಕೋದಷ್ಟು ನೀವು ಇದಕ್ಕೆ ರೆಡಿ ಆಗಿರ್ಬೇಕಾಗುತ್ತೆ. ಇಲ್ಲಿ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನ ನೋಡೋದಾದ್ರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರಗಳು ಸೇರಿದಾಗ ಆಗುವ ಅಕ್ಷರಗಳು ವಿಜಾತಿಯ ಸಂಯುಕ್ತಾಕ್ಷರಗಳು, ಅಂದ್ರೆ ಬೇರೆ ಬೇರೆ ಜಾತಿ ಆಗಿರ್ಬೋದು. ಇಲ್ಲಿ ವಸ್ತ್ರ ಅಂತ ಒಂದು ಶಬ್ದ ಇದೆ. ಇಲ್ಲಿ ಓ ಅಧಿಕ್ ಅ ಇವೆರಡು ಅಕ್ಷರಗಳು ಸೇರಿದಾಗ ಓ ಆಗುತ್ತೆ. ಸ ಅಧಿಕ್ ತ ಅಧಿಕ್ ರ ಅಧಿಕ್ ಅ, ಈ ನಾಲ್ಕು ಅಕ್ಷರಗಳು, ಈ ನಾಲ್ಕು ವರ್ಣಗಳು ಸೇರಿದಾಗ ತ್ರ ಎನ್ನುವಂತಹ ಒಂದು ಪೂರ್ಣ ಅಕ್ಷರ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಓ ಅಧಿಕ್ ಅ ಅಧಿಕ್ ಸ ಅಧಿಕ್ ತ ಅಧಿಕ್ ರ ಅಧಿಕ್ ಅ, ಈ ಎಲ್ಲಾ ಅಕ್ಷರಗಳು ಸೇರಿ ವಸ್ತ್ರ ಎನ್ನುವಂತಹ ಒಂದು ಶಬ್ದ ಪೂರ್ಣವಾಗಿ ಉತ್ಪತ್ತಿ ಆಗುತ್ತೆ. ಈ ರೀತಿಯಾಗಿ ನೀವು ಅಕ್ಷರಗಳನ್ನ, ಒಂದು ಶಬ್ದಗಳ ವರ್ಣಗಳನ್ನ ಬಿಡಿಸಿ ಬರೆಯೋದನ್ನ ಕಲ್ತ್ರೆ ನಿಮ್ಗೆ ಈ ಒಂದು ಗ್ರಾಮರ್ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತು ಈಸಿ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ನೀವು ಮುಂದೆ ಸಂಧಿಗಳನ್ನ ಮಾಡ್ಬೇಕಾದ್ರೂ ಕೂಡ ಈ ರೀತಿಯಾಗಿ ಬಿಡಿಸಿ ಬರೆಯೋದನ್ನ ನೀವು ಇಲ್ಲಿ ಪರ್ಫೆಕ್ಟ್ ಆದ್ರೆ ಸಂಧಿಗಳನ್ನ ಬಿಡಿಸಿ ಬರೆಯೋದು ಕೂಡ ನಿಮ್ಗೆ ತುಂಬಾನೇ ಈಸಿ ಆಗಿರ್ತಕ್ಕಂಥ ಟಾಪಿಕ್ ಆಗುತ್ತೆ. ಇದಿಷ್ಟು ಸ್ನೇಹಿತರೆ ಕನ್ನಡ ಗ್ರಾಮರ್, ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಮೂಲಾಕ್ಷರಗಳು, ಕನ್ನಡ ವರ್ಣಮಾಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ
ಸಂಪೂರ್ಣವಾದ ಮಾಹಿತಿ. ಇದನ್ನ ನೀವು ನೋಟ್ಸ್ ಮಾಡ್ಕೊಳ್ಳಿ. ಹಾಗೆ ಇದರಲ್ಲಿ ಏನಾದರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮುಂಬರುವಂತಹ ವಿ ಆಗಿರ್ಬೋದು, PDO ಆಗಿರ್ಬೋದು, ನಿಮ್ಗೆ ಮುಂದೆ ಕನ್ನಡ ವ್ಯಾಕರಣದಲ್ಲಿ ಬರುವಂತಹ ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು, ಮುಂದೆ ಕನ್ನಡ ವ್ಯಾಕರಣದಲ್ಲಿ ಏನೇನ್ ಟಾಪಿಕ್ ಇದಾವೆ ಎಲ್ಲಾ ಟಾಪಿಕ್ಗಳ ಬಗ್ಗೆ ಮುಂಬರುವಂತಹ ವಿಡಿಯೋಗಳಲ್ಲಿ ನಿಮ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಕ್ಲಾಸಸ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾವು ಹೊಸ ವಿಡಿಯೋಗಳು ಮಾಡಿದ್ರೆ ಎಲ್ರಿಗಿಂತ ಮುಂಚೆ ನಿಮ್ಗೆ ನೋಟಿಫಿಕೇಶನ್ ಬರ್ತವೆ, ನೀವು ನೋಡಿ ಅಪ್ಡೇಟ್ ಆಗ್ಬಹುದು. ಇದಿಷ್ಟು ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.